ಬೇಕು. ಗೆರೆ ಹಾಕಿದ್ದೀನಿ ಅಲ್ವಾ, ಅಲ್ಲಿ ಮೇಲ್ಗಡೆಯಿಂದ ಕೆಳಗಡೆಗೆ 8 ಇಂಚು, ಅಗಲ 9 ಇಂಚು ಬರಬೇಕು. ಈ ರೀತಿ ಯಾವಾಗಲೂ ತಲೆಯಲ್ಲಿ ಇಟ್ಕೋಬೇಕು, ಓಕೆನಾ? ಯಾಕಂದರೆ ಅದು ಸರಿಯಾಗಿ ಕೈಗೆ ಕೂತ್ಕೊಳ್ಳುತ್ತೆ. ಕೂಡ ಸ್ವಲ್ಪನೂ ರಿಂಕಲ್ಸ್ ಏನು ಬಂದಿಲ್ಲ ಅಲ್ವಾ, ಸ್ವಲ್ಪನೂ ಮಿಸ್ಟೇಕ್ ಆಗಿಲ್ಲ, ನೀಟಾಗಿ ಬಂದಿದೆ. ಇದು ನಾವು ಹಾಕಿದಾಗಲೂ ಕೂಡ ಅಳತೆ ಕರೆಕ್ಟಾಗಿ ಬಂದುಬಿಟ್ರೆ ಮತ್ತು ಹಾಯ್, ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕೈ ತೋಳು ರಿಂಕಲ್ಸ್ ಬರುತ್ತೆ ಅಲ್ವಾ, ಯಾವ ರೀತಿ ತೋಳನ್ನು ಜಾಯಿಂಟ್ ಮಾಡೋದು, ರಿಂಕಲ್ಸ್ ಬರದೇ ಇರುವ ಹಾಗೆ ಜಾಯಿಂಟ್ ಮಾಡಿ ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ಒಂದು ರಿಂಕಲ್ಸ್ ಬರಲ್ಲ. ನಾನು ಹೇಳುವ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಪರ್ಫೆಕ್ಟ್ ಆದ ಬ್ಲೌಸು ರೆಡಿ ಮಾಡ್ಬೋದು, ಓಕೆನಾ? ನಾನಿಲ್ಲಿ 9 ಇಂಚು ಅಂದರೆ ಒಂದು ಭಾಗ, ಬ್ಲೌಸಿನ ಒಂದು ಭಾಗ 9 ಇಂಚು ಇದೆ. ಆ ಅಳತೆಯ ಒಂದು ಬ್ಲೌಸ್ ತಗೊಂಡಿದ್ದೀನಿ. ಹಾಗೆ ಮುಂಭಾಗ ಹಿಂಭಾಗ ಎಲ್ಲ ರೆಡಿ ಇದೆ, ಅಂದರೆ ನಾನು ಸ್ಟಿಚ್ ಮಾಡಿದ್ದೀನಿ. ಕೈ ತೋಳು ಕುಳಿಸೋದಷ್ಟೇ ಬಾಕಿ ಇದೆ. ನಾನಿಲ್ಲಿ ಅಳತೆಯನ್ನು ಹೇಳ್ತೀನಿ ನೋಡಿ. ಇದು ಬ್ಲೌಸಿನ ಒಂದು ಭಾಗ 9 ಇಂಚು ಪ್ಲಸ್ 2 ಇಂಚು, ಅಂದರೆ ಅದು ಸ್ಟಿಚಿಂಗಿಗೆ 2 ಇಂಚು ಎಷ್ಟಿದೆ. ಹಾಗೆ ಕೈನ ಸುತ್ತಳತೆ, ಅಂದರೆ ಕೈ ಮೇಲ್ಗಡೆಯಿಂದ ಕೆಳಗಡೆ ಸುತ್ತಳತೆ ಬರುತ್ತೆ ಅಲ್ವಾ, ಕೈ ತೋಳು ಕುಳಿಸ್ತಾರಲ್ವ, ಅದು 8 ಇಂಚು ಇದೆ, ಓಕೆನಾ? ಇದನ್ನು ಕರೆಕ್ಟಾಗಿ ಬರೆದಿಟ್ಕೋಬೇಕು. ಇದು 9 ಇಂಚು, ಅದು 8 ಇಂಚು. ಹಾಗೆ ಕೈ ತೋಳಿನ ಅಳತೆನೂ ಬೇಕಾಗತ್ತೆ. ಈ 3 ಸೇರಿದಾಗ ಒಂದೇ ಕಡೆ ಬಂದು ಸ್ಟಿಚಿಂಗ್ ಬರಬೇಕು, ಆ ರೀತಿ, ಓಕೆನಾ? ನೋಡಿ, ಇಲ್ಲಿ ನಮಗೇನಾದರೂ ಈ 9 ಇಂಚಿಗೆ ಸ್ವಲ್ಪ ಕೈ ತೋಳಿಂದು ಸುತ್ತಳತೆ 8 ಇಂಚ್ ಬಂದಿಲ್ಲ, 7.5 ಬಂತು ಅಂದರೆ ಕೆಳಗಡೆ ತಗೊಂಡು 8 ಇಂಚ್ ಬರುವ ಹಾಗೆ ರೆಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾವು ಬ್ಲೌಸ್ ಕೈ ತೋಳು ಕುಳಿಸುವ ಮೊದಲು ರೆಡಿ ಮಾಡ್ಕೋಬೇಕು, ಓಕೆನಾ? ನೋಡಿ, ಇಲ್ಲಿ ನಾನು ಕರೆಕ್ಟಾಗಿ ತಿಳಿಸ್ತಾ ಇದ್ದೀನಿ. ಇಲ್ಲಿ 8 ಇಂಚು ಬಂದಿರಬೇಕು. ಗೆರೆ ಹಾಕಿದ್ದೀನಿ ಅಲ್ವಾ, ಅಲ್ಲಿ ಮೇಲ್ಗಡೆಯಿಂದ ಕೆಳಗಡೆಗೆ 8 ಇಂಚು, ಅಗಲ 9 ಇಂಚು ಬರಬೇಕು. ಸ್ವಲ್ಪ ಕಡಿಮೆ ಬಂದಿದೆ ಅಂದರೆ ಕೆಳಗಡೆ ಆ ಶೇಪ್ ಕೊಟ್ಟು 8 ಇಂಚು ಬರುವ ಹಾಗೆ ಮಾಡ್ಕೋಬೇಕು. ಆದರೆ ಬ್ಲೌಸಿನ ಅಗಲ 9 ಇರಬೇಕು, ಅದು ಮಾತ್ರ ಸ್ವಲ್ಪನೂ ಅಳತೆ ತಪ್ಪೋಗಬಾರ್ದು. ಹಾಗೆ ಕೈಯಿಂದ ಸುತ್ತಳತೆ ನೋಡಿ, ಕೈಯಿಂದ ಭುಜದ ಸುತ್ತಳತೆ ನೋಡಿ 8 ಇಂಚು. ಈ 8 ಇಂಚಿಗೆ ಈ ಕೈಯಿನ ತೋಳನ್ನು ನಾವು ಕಟಿಂಗ್ ಮಾಡ್ಕೋಬೇಕು. ನೋಡಿ, ಹೀಗೆ ಅಳೆದಾಗ ಅಲ್ಲಿ 8 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 8 ಇಂಚು ಬಂದಿರಬೇಕು ಮೇಲ್ಗಡೆಯಿಂದ ಕೆಳಗಡೆಗೆ. ಅದು ಈ ಕೈ ಫಿಟ್ಟಿಂಗ್ ಮಾಡಿದಾಗ ಅದು 2 ಬಟ್ಟೆನೂ ಅದೇ 8 ಇಂಚಿಗೆ ಬಂದು ಸೇರತ್ತೆ, ಓಕೆನಾ? ಈ ಕೈಯಿನ ಸುತ್ತಳತೆ 7 ಇಂಚು ಇದೆ, ಸ್ವಲ್ಪ ಉದ್ದ ಕೈ ಇದೆ. ಇದೆಲ್ಲ ಸರಿಯಾಗಿ ಬರೆದು ಇಟ್ಕೋಬೇಕು. ಸ್ವಲ್ಪ ತಲೆಯನ್ನು ಓಡಿಸ್ಬೇಕು. ಅಳತೆ ಮಾತ್ರ ಎಲ್ಲೂ ಮೀರಬಾರ್ದು. ಈ ಕೈಯಿನ ಅಳತೆ ಆದರೂ ಅಷ್ಟೇ. ನಮಗಿಲ್ಲಿ ಅಗಲ 7 ಇಂಚಿದೆ. ಹಾಗೆ ಕೈ ಭುಜದ್ದು ಸುತ್ತಳತೆ 8 ಇಂಚ್ ಬರಬೇಕು. ಅದು ಕಡಿಮೆ ಬಂತು ಅಂದರೆ ಸ್ವಲ್ಪ ಕೆಳಗಡೆ ಜಾರಿಸ್ಕೊಂಡು ಕೈ ಶೇಪನ್ನು ಕೊಟ್ಟು ಕರೆಕ್ಟಾಗಿ ಅಳತೆಯನ್ನು ರೆಡಿ ಮಾಡಿ ಮಾರ್ಕ್ ಮಾಡಿ ಇಟ್ಕೋಬೇಕು, ಗೊತ್ತಾಯ್ತಾ? ಕೈಯಿಂದ ಸುತ್ತಳತೆ 7 ಇಂಚು, ಹಾಗೆ ಕೈಯಿನ ಮೇಲ್ಗಡೆ ಭುಜದಿಂದ ಕೆಳಗಡೆಗೆ ಕೈ ಭುಜದ ಸುತ್ತಳತೆ 8 ಇಂಚು. ಅದೆರಡು ಒಂದೇ ಕಡೆ ಬಂದು ಸೇರಿ ಅಲ್ಲಿ ಒಂದು ಮಾರ್ಕ್ ಮಾಡಿ ಇಟ್ಕೊಬಿಟ್ರೆ ನಾವು ಬ್ಲೌಸಿಗೆ ಕೈ ತೋಳನ್ನು ಕುಳಿಸಿದಾಗ ಅವೆಲ್ಲ ಒಂದೇ ಕಡೆ ಬಂದು ಸರಿಯಾದ ಅದರದ್ದೇ ಆದ ಜಾಗದಲ್ಲಿ ಕೂತ್ಕೊಳ್ಳುತ್ತೆ, ಓಕೆನಾ? ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಕೈ ತೋಳು ಹಿಂಭಾಗ ಮುಂಭಾಗನೂ ಕೂಡ ರೆಡಿ ಇದೆ. ನಾನೀಗ ಇದನ್ನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ, ಓಕೆನಾ? ನಾನು ಹೇಳೋ ರೀತಿಯಲ್ಲಿ ನೀವು ಫಾಲೋ ಮಾಡಿ, ಸ್ವಲ್ಪನೂ ಮಿಸ್ಟೇಕ್ ಆಗಲ್ಲ. ನಾವು ಒಂದು ಅಳತೆಯನ್ನು ತಗೊಂಡಿರ್ತೀವಿ ಅಲ್ವಾ, ಕೆಲವೊಮ್ಮೆ ನಮ್ಮದು ಅಳತೆ ನಾವು ಪರ್ಫೆಕ್ಟಾಗಿ 3 ಕಡೆನೂ ಒಂದೇ ಕಡೆ ಬರಬೇಕು ಅಂತ ಮಾರ್ಕ್ ಮಾಡ್ಕೋತೀವಿ. ಆದರೆ ಅಳತೆ ಬ್ಲೌಸಲ್ಲಿ ಅಳತೆ ಹಾಗೆ ಇರುತ್ತೆ, ಅದ್ರದ್ದು ಕೆಳಭಾಗ ಮುಂಭಾಗ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಬರುತ್ತೆ. ನಮಗದು ಸಂಬಂಧ ಆಗಿರಲ್ಲ. ನಮಗೆ ಅಳತೆ ಏನು ಪರ್ಫೆಕ್ಟಾಗಿ ಬಂದಿರಬೇಕು. ನೋಡಿ, ಇಲ್ಲಿ ಕೈ ತೋಳನ್ನು ಕುಳಿಸ್ತಾ ಇದ್ದೀನಿ. ಭುಜದ ತನಕ ನೋಡ್ಕೋಬೇಕು, ಒಂದು ಮಾರ್ಕ್ ಮಾಡಿ ಇಟ್ಕೋಬೇಕು.
ನಾವು ಬ್ಲೌಸಿನ ಕೈ ತೋಳಿನ ಭುಜಕ್ಕೆ ಮತ್ತು ಬ್ಲೌಸಿನ ಭುಜ ಇದೆ ಅಲ್ವಾ, ಅಲ್ಲಿ ಮಾರ್ಕ್ ಮಾಡ್ಕೊಂಡು ಇಟ್ಕೋಬೇಕು. ಜಾಯಿಂಟ್ ಮಾಡ್ತಾ ಬರಬೇಕು. ನಾವು ಜಾಯಿಂಟ್ ಮಾಡ್ತಾ ಬರುವಾಗ ಬ್ಲೌಸ್ ಬಟ್ಟೆಯನ್ನು ಎಳ್ಕೋಬೇಕು. ಹಾಗೆ ಕೈ ತೋಳಿನ ಬಟ್ಟೆಯನ್ನು ಸ್ವಲ್ಪ ಲೂಸ್ ಬಿಡಬೇಕು. ಈ ರೀತಿ ಯಾವಾಗಲೂ ತಲೆಯಲ್ಲಿ ಇಟ್ಕೋಬೇಕು, ಓಕೆನಾ? ಯಾಕಂದರೆ ಅದು ಸರಿಯಾಗಿ ಕೈಗೆ ಕೂತ್ಕೊಳ್ಳುತ್ತೆ. ಹಾಗೆ ನಮ್ಮದು ಕೈ ತೋಳಿನ ಬಟ್ಟೆ ಟೈಟಾಗಿ, ಬ್ಲೌಸಿನ ಬಟ್ಟೆ ಲೂಸ್ ಆದರೆ ಅದು ಬ್ಲೌಸು ಕೂತ್ಕೊಳ್ಳಲ್ಲ, ನೋಡಲಿಕ್ಕೂ ಲುಕ್ಕಾಗಿ ಕಾಣಲ್ಲ, ಬ್ಲೌಸಿನ ಅಳತೆ ತಪ್ಪೋಗಿದೆ ಅಂತ ಅರ್ಥ, ಓಕೆನಾ? ಈ ರೀತಿ ಮಾಡಿ ಒಂದು ಸಲ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಕೈ ತೋಳು ಸ್ವಲ್ಪ ಲೂಸ್ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ. ನೋಡಿ, ಎಲ್ಲೂ ಒಂದು ರೀತಿ ಕೊಟ್ಟೆ ಆಗೋದಿರಲಿ, ರಿಂಕಲ್ಸ್ ಆಗೋದಿರಲಿ, ಏನೂ ಆಗಲ್ಲ. ನೋಡಿ, ಅದರದ್ದು ಜಾಗ ಎಲ್ಲೆಲ್ಲಿದೆ ಅಲ್ಲಲ್ಲಿ ಕುಂತ್ಕೊಬಿಟ್ಟಿದೆ ನೋಡಿ ಅಲ್ವಾ. ಕೈ ತೋಳಿನ ಮೇಲೆ ಭುಜಕ್ಕೆ ಕುಂತ್ಕೊಂಡಿದೆ, ಆ ಭಾಗಕ್ಕೆ ಅಲ್ಲಿ ಕುಂತಿದೆ. ಹಾಗೆ ಇಲ್ಲಿ ಜಾಯಿಂಟ್ ಮಾಡುವಲ್ಲೂ ಕೂಡ 8 ಇಂಚಿಗೆ, ಕೈ ತೋಳಿನ ಅಗಲ 7 ಇಂಚಿಗೆ ಅಲ್ಲೇ ಕೂತ್ಕೊಂಡಿದೆ ಅಲ್ವಾ. ನೋಡಿ, ಈ ರೀತಿ ಶೇಪು ಬರಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೈ ತೋಳಿನ ಅಳತೆಯನ್ನು ಹೇಳ್ತೀನಿ, ಓಕೆನಾ? ಪರ್ಫೆಕ್ಟ್ ಆದ ಅಳತೆ ಯಾವ ರೀತಿ ತೆಗಿಬೇಕು, ಸ್ವಲ್ಪನೂ ರಿಂಕಲ್ಸ್ ಬರಲ್ಲ. ಈ ರೀತಿ ನಾವು ಕೈ ತೋಳನ್ನು ಜಾಯಿಂಟ್ ಮಾಡಿದಾಗ ಅಳತೆನೂ ಮೀರಬಾರ್ದು. ಹಾಗೆ ಅಳತೆನೂ, ಬ್ಲೌಸ್ ಅಳತೆನೂ ತೆಗೆಯುವಾಗ ಮತ್ತು ಕಟ್ಟಿಂಗ್ ಮಾಡುವಾಗ ಸ್ವಲ್ಪನೂ ದೊಡ್ಡ ಚಿಕ್ಕ ಆಗೋದು ಎಲ್ಲ ಮಾಡಬಾರ್ದು. ಅದು ಕೈಗೆ ಟೈಟ್ ಆದ್ರೆಲ್ಲ ತುಂಬ ಕಷ್ಟ. ಹಾಗೆ ಬ್ಲೌಸ್ ಈಗ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಮತ್ತು ಡಬಲ್ ಸ್ಟಿಚ್ ಹಾಕ್ತೀನಿ. ಹಾಗೆ ಸೈಡಿಗೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ತೀನಿ. ಒಂದು ಬ್ಲೌಸಿಗೆ 3 ನಾವು ಸ್ಟಿಚ್ ಮಾಡುವಾಗ 3 ಸ್ಟಿಚ್ ಹಾಕಲೇಬೇಕು. ಒಂದು ಕಡೆ ಡಬಲ್ ಸ್ಟಿಚ್ಚು, ಹಾಗೆ ತುದಿಗೆ ಇನ್ನೊಂದು ಸ್ಟಿಚ್ಚು. ಈ ರೀತಿ ಸ್ಟಿಚ್ ಹಾಕಿ ಸರಿಯಾದ ಶೇಪಲ್ಲಿ ಇಟ್ಕೊಂಡು ಸೈಡ್ ಬಂದಿರೋ ಬಟ್ಟೆಯನ್ನು ಕಟ್ ಮಾಡಬೇಕು. ಹಾಗೆ ಇನ್ನೊಂದು ಕೈ ತೋಳನ್ನು ಕುಳಿಸ್ತಾ ಇದ್ದೀನಿ. ಇನ್ನೊಂದು ತೋಳಾದರೂ ಅಷ್ಟೇ ನೋಡಿ ನಾವು ಸ್ಟಿಚಿಂಗ್ ಮಾಡಬೇಕು. ಸ್ವಲ್ಪ ಲೇಟ್ ಆದರೂ ಕೂಡ ಪರವಾಗಿಲ್ಲ, ನೀಟಾಗಿ ಬರಬೇಕು. ಸ್ಟಿಚಿಂಗ್ ಅಂದರೆ ಏನು, ಅಳತೆ ಅಂದರೆ ಏನು, ಅಳತೆನೂ ಪರ್ಫೆಕ್ಟಾಗಿ ಇರಬೇಕು, ಸ್ಟಿಚಿಂಗು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಇರಬೇಕು. ಹಾಗಿದ್ರೇ ಅಲ್ಲಿ ಅಳತೆ ತಪ್ಪಲ್ಲ, ಸರಿಯಾಗಿ ಬ್ಲೌಸು ಕೂತ್ಕೊಳ್ಳುತ್ತೆ, ಕಸ್ಟಮರು ಕೂಡ ಹುಡಿಕೊಂಡು ಬರ್ತಾರೆ, ಓಕೆನಾ? ನಾನೀಗ ಇಲ್ಲಿ ಇನ್ನೊಂದು ಕೈ ತೋಳು, ಅದು ಕೈ ತೋಳಾದರೂ ಅಷ್ಟೇ ಹಿಂಭಾಗ ಮುಂಭಾಗ ಈ ರೀತಿ ಕಟ್ ಮಾಡ್ಕೋಬೇಕು. ನಾನು ಸ್ಟಿಚಿಂಗ್ ಬಗ್ಗೆ ವಿಡಿಯೋ ಹಾಕ್ತೀನಿ ಇನ್ನು ಮುಂದೆ. ಯಾರಿಗಾದರೂ ಸ್ಟಿಚಿಂಗ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಸ್ಟಿಚಿಂಗು ಮಾಡೋದು ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಮೊದಲೆಲ್ಲ ತುಂಬ ಸ್ಟಿಚಿಂಗ್ ಮಾಡ್ತಿದ್ದೆ. ನಾನು ಅಂದರೆ ನಿಮಗೆ ಒಂದು ಐಡಿಯಾವನ್ನು ಕೊಡ್ತೀನಿ, ಓಕೆನಾ? ಯಾವ ರೀತಿ ಮಾಡಬೇಕು, ಹೇಗೆ, ಎಲ್ಲಿ ಅಳತೆ ತಪ್ಪಬಾರ್ದು ಅನ್ನೋದೆಲ್ಲ ನಾನು ವಿವರವಾಗಿ ತಿಳಿಸ್ತೀನಿ. ಸಾಧ್ಯವಾದರೆ ಡಿಸೈನ್ ಬ್ಲೌಸು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ? ನಾನೀಗ ಜಾಸ್ತಿ ಬಟ್ಟೆ ಸ್ಟಿಚ್ ಮಾಡಲ್ಲ, ಹೇಗೆ ಅಪರೂಪಕ್ಕೆ ಸ್ಟಿಚ್ ಮಾಡೋದು. ಮೊದಲೆಲ್ಲ ತುಂಬ ಅಂದರೆ ಫ್ಯಾಷನ್ ಡಿಸೈನರ್ ಅಂತಲೇ ಒಂದು ಬೋರ್ಡ್ ಹಾಕ್ಕೊಂಡು ತುಂಬ ಡಿಸೈನ್ ಬಟ್ಟೆನೇ ಸ್ಟಿಚ್ ಮಾಡ್ತಾ ಇದ್ದೆ ನಾನು. ಆರಿ ವರ್ಕ್ ಮಾಡೋದು, ಇದು ಏನು ಫಾಲ್ ಹಚ್ಚೋದು, ಪಿಕೋ ಮಾಡೋದು, ಮತ್ತು ಸಾರಿಗಳಿಗೆ ಕುಚ್ಚು ಕಟ್ಟೋದು, ಬ್ಲೌಸಿಗೆ ಆರಿ ವರ್ಕ್ ಮಾಡೋದು, ಮಷಿನ್ ವರ್ಕು ಹೊರಗಡೆ ಮಾಡಿಸಿ ತರ್ತಿದ್ದೆ. ನಂತರ ಅದಕ್ಕೆ ಆರಿ ವರ್ಕ್ ಮಾಡೋದು, ಪ್ಯಾಚ್ ವರ್ಕು, ಈ ರೀತಿಯೆಲ್ಲ ವರ್ಕು, ನೆಟ್ ಬಟ್ಟೆ ವರ್ಕು, ಈ ರೀತಿದೆಲ್ಲ ಸ್ಟಿಚ್ ಮಾಡ್ತಿದ್ದೆ ನಾನು. ಈಗ ಬಿಟ್ಟಿದ್ದೀನಿ, ಆದರೂ ಕೂಡ ನಾನು ಕೆಲವೊಬ್ರದ್ದು, ನಂದು ಫ್ರೆಂಡ್ಸ್ ಎಲ್ಲ ಇದ್ದಾರಲ್ವ, ಅವ್ರದ್ದು ಬಟ್ಟೆನ ಸ್ಟಿಚ್ ಮಾಡ್ತೀನಿ. ನಂದು ಕೂಡ ಬಟ್ಟೆ ಇರುತ್ತೆ. ನಿಮಗೇನಾದರೂ ನಾನು ನ್ಯೂ ಡಿಸೈನ್ ಇದ್ದರೆ ತೋರಿಸ್ತೀನಿ. ಈಗೆಲ್ಲ ಏನು ಪ್ಯಾಚ್ ವರ್ಕ್ ಮಾಡಲ್ಲ ಯಾರು, ಹಾಗೆ ತುಂಬ ಡಿಸೈನ್ಗಳು ಬಂದಿವೆ ಈಗ. ಮಷಿನ್ ವರ್ಕು, ಆರಿ ವರ್ಕು ಇದೆ ಈಗ. ನಂತರ ಹಾಗೆ ಸಿಂಪಲಾಗಿ ಸ್ಟಿಚಿಂಗ್ ಮಾಡೋದು ಈಗಿದೆ. ಅಂದರೆ ಪ್ಯಾಚ್ ವರ್ಕ್ ಇಲ್ಲ ಈಗ. ಅಂದರೆ ಬ್ಲೌಸ್ ಬಟ್ಟೆ, ಸಾರಿ ಬಟ್ಟೆ ತಂದು
ಬ್ಲೌಸ್ ಬಟ್ಟೆಗೆ ಅಂಟಿಸಿ ಎಲ್ಲ ಮಾಡೋದು ಆ ಥರ ಇಲ್ಲ, ತುಂಬ ಕಡಿಮೆಯಾಗಿದೆ. ಇದೆಲ್ಲ ಡಿಸೈನ್ ಹೋಗಿಬಿಟ್ಟಿದೆ. ಈಗೆಲ್ಲ ಸಿಂಪಲಾಗಿ ಬ್ಲೌಸು ಸ್ಟಿಚ್ ಮಾಡೋದು, ಹಾಗೆ ಸ್ವಲ್ಪ ಉದ್ದ ಕೈ ಇಡೋದು. ನೋಡಿ ಈ ಕಡೆ ಬ್ಲೌಸು ಕೂಡ ಸ್ವಲ್ಪನೂ ರಿಂಕಲ್ಸ್ ಏನೂ ಬಂದಿಲ್ಲ ಅಲ್ವಾ, ಸ್ವಲ್ಪನೂ ಮಿಸ್ಟೇಕ್ ಆಗಿಲ್ಲ, ನೀಟಾಗಿ ಬಂದಿದೆ. ಇದು ನಾವು ಹಾಕಿದಾಗಲೂ ಕೂಡ ಅಳತೆ ಕರೆಕ್ಟಾಗಿ ಬಂದುಬಿಟ್ರೆ ಮತ್ತು ಬ್ಲೌಸಿನ ಶೇಪೆಲ್ಲ ಸರಿಯಾಗಿ ಬಂದುಬಿಟ್ರೆ ನಾವು ಹಾಕಿದಾಗ ಎಲ್ಲೂ ರಿಂಕಲ್ಸು ಬರಲ್ಲ. ಒಂದು ಕಡೆ ಟೈಟ್ ಆಗೋದು, ಒಂದು ಕಡೆ ರಿಂಕಲ್ಸ್ ಬರೋದು, ಈ ರೀತಿ ಏನೂ ಆಗಲ್ಲ. ಆಯ್ತಲ್ವ? ನೋಡಿ ಈಗ ಸ್ಟಿಚ್ಚು ಅಂದರೆ 2 ಕೈ ತೋಳನ್ನು ಕುಳಿಸಿದ್ದೀನಿ. ಮುಂಭಾಗ ಹಿಂಭಾಗ ಎಲ್ಲ ರೆಡಿ ಇದೆ. ಒಂದ್ಸಲ ಈ ರೀತಿ ನಾವು ಸ್ಟಿಚ್ ಮಾಡಿದ ನಂತರ ಒಂದ್ಸಲ ನೋಡ್ಕೋಬೇಕು, ಬ್ಲೌಸಿನ ಕೈ ಶೇಪು ಸರಿ ನೋಡ್ಕೋಬೇಕು. ಎಲ್ಲೂ ರಿಂಕಲ್ಸ್ ಬಂದಿಲ್ಲಲ್ವ, ನೀಟಾಗಿ ಬಂದಿದೆ. ಮುಂಭಾಗನೂ ಅಷ್ಟೇ, ಹಿಂಭಾಗನೂ ಅಷ್ಟೇ. ಕೈ ತೋಳಿಂದು ಶೇಪು ಚೆನ್ನಾಗಿ ಬರಬೇಕು. ಹಾಗೆ ಬ್ಲೌಸಿನ ಕೈ ತೋಳಿನ ಸೈಡು ಕೂಡ ಕಟ್ಟಿಂಗ್ ಮಾಡ್ತೀವಿ ಅಲ್ವಾ, ಅಲ್ಲೂ ಸರಿಯಾದ ಅಳತೆ ಬಂದಿರಬೇಕು. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಸೈಡ್ ಫಿಟ್ಟಿಂಗು ಕೂಡ ತುಂಬ ಮುಖ್ಯ. ಇಲ್ಲಾಂದರೆ ನಮ್ಮದು ಬ್ಲೌಸಿನ ಕೊಂಕಳು ಭಾಗ ಇದೆಯಲ್ವ, ಅಲ್ಲೆಲ್ಲ ರಿಂಕಲ್ಸ್ ಬಂದು ಸೇರ್ಕೊಳ್ಳೋದೆಲ್ಲ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋ ಅದನ್ನು ಹಾಕ್ತೀನಿ. ಯಾರಿಗಾದರೂ ಈ ರೀತಿ ಕಟ್ಟಿಂಗು ಸ್ಟಿಚಿಂಗ್ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ನಂದು ಇನ್ನೊಂದು ಚಾನಲ್ ಇದೆ, ವಿಲಾಸಿನಿ ಬ್ಯೂಟಿ ಕೇರ್ ಅಂತ. ನಿಮಗೇನಾದರೂ ಬ್ಯೂಟಿ ಟಿಪ್ಸು, ಹೇರ್ ಬಗ್ಗೆ, ಫೇಸ್ ಬಗ್ಗೆ ಏನಾದರೂ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ಆ ಚಾನಲನ್ನು ಫಾಲೋ ಮಾಡಿ. ವಿಲಾಸಿನಿ ಬ್ಯೂಟಿ ಕೇರ್ ಚಾನಲು ಸರ್ಚಲ್ಲಿ ಹೊಡೆದ್ರೆ ಸಿಗತ್ತೆ. ಓಕೆನಾ? ಹಾಗೆ ಈ ಚಾನಲಲ್ಲಿ ನಾನು ಈ ರೀತಿ ಬ್ಲೌಸು ಸ್ಟಿಚಿಂಗು, ಕಟ್ಟಿಂಗು, ಹಾಗೆ ವ್ಲಾಗು ಈ ರೀತಿ ವಿಡಿಯೋವನ್ನು ಹಾಕ್ತೀನಿ. ನೋಡಿ ಚೆನ್ನಾಗಿ ಬಂದಿದೆ ಬ್ಲೌಸ್ ಅಳತೆ, ಎಲ್ಲೂ ಮಿಸ್ಟೇಕ್ ಆಗಿಲ್ಲ. ತುಂಬ ಚೆನ್ನಾಗಿ ಶೇಪು ಬಂದಿದೆ, ತುಂಬ ಲುಕ್ಕಾಗಿಯೂ ಕೂಡ ಕಾಣುತ್ತೆ. ಬ್ಲೌಸ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆದಷ್ಟು ನಾನು ವಿಡಿಯೋ ಮಾಡ್ತೀನಿ, ಅಂದರೆ ಸ್ಟಿಚಿಂಗ್ ಇಲ್ಲ ಅಂದರೂ ಕೂಡ ನಾನು ಹೀಗೆ ನಿಮಗೆ ತಿಳಿಸಿ ಆದರೂ ಹೇಳ್ತೀನಿ. ಓಕೆನಾ? ನಿಮಗೆ ಏನು ಡೌಟ್ ಇದೆ ಅಂತ, ಏನಾದರೂ ಸ್ಟಿಚಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗ್ತಾ ಇದೆಯಾ, ಮಷಿನ್ ಬಗ್ಗೆ ಇರ್ಬೋದು, ಸ್ಟಿಚಿಂಗ್ ಬಗ್ಗೆ, ಬಟ್ಟೆ ಬಗ್ಗೆ, ಒಟ್ಟಾರೆಯಾಗಿ ನಿಮಗೆ ಟೈಲರಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಹಾಗೆ ನಂದು ಇನ್ನೊಂದು ಚಾನಲನ್ನು ಫಾಲೋ ಮಾಡಿ, ನಿಮಗಲ್ಲೂ ಬ್ಯೂಟಿ ಟಿಪ್ಸ್ ಸಿಗತ್ತೆ. ಥ್ಯಾಂಕ್ ಯು. ಬಾಯ್.